ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತು ವಿಶೇಷವಾಗಿ ನಿಮಗೆ ಒಂದು ಪುಟ್ಟ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿತ್ತು ಅಂದರೆ, ಯಾರಿಗೆ ಮದುವೆ ಆಗ್ತಾ ಇಲ್ಲ ಅಂತ ತುಂಬ ನೊಂದ್ಕೊತಾ ಇದ್ದೀರೋ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಅಂಥವರು ಈ ಪುಟ್ಟ ತಂತ್ರನ ನೀವು ಮಾಡ್ಕೊಬೋದು. ಅದರಲ್ಲೂ ಸೋಮವಾರ ಬಂದು ಹುಣ್ಣಿಮೆ ಇರೋದ್ರಿಂದ ಆ ಹುಣ್ಣಿಮೆಯ ಬೆಳದಿಂಗಳು ಯಾವ ರೀತಿ ಪ್ರಕಾಶಮಾನವಾಗಿ ಬೆಳಕನ್ನು ಚೆಲ್ಲುತ್ತೋ ಆ ರೀತಿ ನಿಮ್ಮ ಜೀವನದಲ್ಲಿರುವಂಥ ಅಡೆತಡೆಗಳೆಲ್ಲ ಹೋಗಿ ಗ್ರಹಗತಿಗಳಿಂದ ಬರ್ತಾ ಇರುವಂತಹ ಯಾವುದೇ ದೋಷಗಳಿದ್ರೂ ಅದೆಲ್ಲ ಹೋಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಸೋಮವಾರ ಹುಣ್ಣಿಮೆ ಇರೋದ್ರಿಂದ ಅವತ್ತಿನ ರಾತ್ರಿ ನೀವು ಇದನ್ನು ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಒಂದು ಬಕೀಟಲ್ಲಿ ನೀರನ್ನು, ಶುದ್ಧವಾದದ್ದು ನೀರು, ಅದು ಯಾವುದೇ ರೀತಿ ಗಲೀಜಿರಬಾರ್ದು. ಆ ನೀರಿಗೆ ಪದೇ ಪದೇ ಕೈ ಎಜ್ಜಿರೋ ಅಂಥದ್ದು, ಕೈ ತೊಳೆದಿರೋ ಅಂಥದ್ದು, ಅದು ಯಾವುದೂ ಆಗದಲೇ ಇರೋ ಅಂಥದ್ದು ಶುದ್ಧವಾದ ನೀರನ್ನು ನೀವು ಹಿಡ್ಕೊಂಡು ಅವತ್ತಿನ ದಿನ ಹುಣ್ಣಿಮೆಯ ಚಂದ್ರನ ಬೆಳಕು ಆ ಬಕೀಟಲ್ಲಿರೋವಂಥ ನೀರಿಗೆ ಬೀಳೋ ಅಂಥದ್ದನ್ನು ವ್ಯವಸ್ಥೆನ ನೀವು ಮಾಡ್ಕೊಬೇಕಾಗುತ್ತೆ. ನಿಮ್ಮ ಮನೆಯ ಟೆರೇಸ್ ಮೇಲಿರ್ಬೋದು, ಅಥವಾ ನಿಮ್ಮ ಮನೆಯ ಪ್ರವೇಶ ದ್ವಾರದ ಮುಂದೆ ಇರ್ಬೋದು, ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದ ಸಂಧಿಗಳಲ್ಲಿ ಚಂದ್ರನ ಬಿಂಬ ಅನ್ನೋದು ಆ ಬಕೀಟ್ ಒಳಗಡೆ ನೀವು ಶುದ್ಧವಾಗಿ ಇರೋವಂಥ ನೀರನ್ನು ತುಂಬಿಸಿರೋ ಅಂಥದ್ದು ಆ ಬಕೀಟಿನ ಒಳಗಡೆ ಚಂದ್ರನ ಬಿಂಬ ಬೀಳೋ ಅಂಥ ವ್ಯವಸ್ಥೆನ ನೀವು ಮಾಡಿಕೊಂಡು ಅದನ್ನು ರಾತ್ರಿ ಪೂರ ನೀವು ಅದನ್ನು ಬಿಡಬೇಕಾಗುತ್ತೆ. ಆ ಬಿಡುವ ಬಕೀಟನ್ನು ನೀವು ಇಡೋವಂಥ ಸಂದರ್ಭದಲ್ಲಿ ನೀರನ್ನು ಇಟ್ಟು ಬೇಡ್ಕೊಬೇಕಾಗುತ್ತೆ. ಚಂದ್ರದೇವನ ನೀವು ಪ್ರಾರ್ಥನೆ ಮಾಡ್ಕೊಬೇಕು. ನಮ್ಮ ಮನೆಯಲ್ಲಿ ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ವಿಷಯಕ್ಕೆ, ನಮ್ಮ ಮದುವೆ ವಿಷಯದಲ್ಲಿ ಅಡೆತಡೆ ಆಗ್ತಾ ಇದೆ, ಅಥವಾ ನಾನು ಇಷ್ಟಪಟ್ಟಿರೋಂಥ ಹುಡುಗಿನ ನಾನು ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀನಿ, ಅಥವಾ ನಾನು ಇಷ್ಟಪಟ್ಟಂಥ ಹುಡುಗನ ನಾನು ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀನಿ, ಚಂದ್ರದೇವ ಖಂಡಿತವಾಗ್ಲೂ ನಮಗೆ ಮದುವೆ ಯೋಗ ಅನ್ನೋದು ಖಂಡಿತವಾಗ್ಲೂ ನೀವು ಕೂಡಿಸ್ಕೊಡಿ ಅಂತ ಹೇಳಿ ಚಂದ್ರದೇವನ ಹತ್ರ ನೀವು ಪ್ರಾರ್ಥನೆ ಮಾಡ್ಕೊಬೇಕು. ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ಎಲ್ಲನೂ ಹೇಳ್ಕೊಂಡು ನೀವು ಆ ನೀರನ್ನು ಸ್ಪರ್ಶ ಮಾಡಿ ನೀವು ಸಂಕಲ್ಪ ಮಾಡ್ಕೊಬೇಕು ಚಂದ್ರನಿಗೆ ಹೇಳ್ಕೊಂಡು. ಅದಾದಮೇಲೆ ನೀವು ಯಥಾ ಪ್ರಕಾರ ಹೋಗಿ ನೀವು ಮನೆಯಲ್ಲಿ ಮಲಗಬೇಕಾಗುತ್ತೆ. ಅದಾದಮೇಲೆ ನೀವು ಬೆಳಗ್ಗಿನ ಜಾವ ನೀವು ಆ ನೀರನ್ನು ಇಟ್ಟಿರ್ತೀರಲ್ಲ, ಆ ಹುಣ್ಣಿಮೆಯ ಬೆಳದಿಂಗಳಲ್ಲಿ ಇಟ್ಟಿದ್ದಂಥ ಆ ನೀರನ್ನು ನೀವು ತಗೊಂಡು ಮಾರನೇ ದಿನ ಆ ನೀರಿಂದ ನೀವು ಸ್ನಾನ ಮಾಡಬೇಕಾಗುತ್ತೆ. ಈ ರೀತಿ ನೀವು 7 ಹುಣ್ಣಿಮೆಗಳು ಅಂದರೆ 7 ತಿಂಗಳು, ಅಂದರೆ ಈ ತಿಂಗಳು ಮಾಡಿರ್ತೀರ ಹುಣ್ಣಿಮೆಯಲ್ಲಿ, ಇನ್ನೊಂದು ಮುಂದಿನ ತಿಂಗಳು ಹುಣ್ಣಿಮೆ, ಅಂದರೆ 7 ಹುಣ್ಣಿಮೆಗಳ ಕಾಲ ಯಾರಾದರೂ ಈ ರೀತಿ ಪ್ರಯೋಗಗಳನ್ನು ಮಾಡ್ತಾ ಇದ್ದರೆ ಸತತವಾಗಿ ಖಂಡಿತವಾಗ್ಲೂ ಅವರಲ್ಲಿ ವಿವಾಹದಲ್ಲಿರೋಂಥ ಯಾವುದೇ ರೀತಿಯ ದೋಷಗಳಿದ್ರೂ ಖಂಡಿತವಾಗ್ಲೂ ಹೋಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಇದನ್ನು ನೀವು ಹುಣ್ಣಿಮೆ ದಿನಗಳಲ್ಲಿ ಮಾಡುವಾಗ ನೀವು ನಂಬಿಕೆಯಿಂದ ಮಾಡ್ಕೊಬೇಕು. ಯಾಕಂದರೆ ಕೆಲವೊಂದು ಟೈಮ್ಗಳಲ್ಲಿ ಚಂದ್ರ ದೋಷ ಇದ್ದಾಗ ಮನಸ್ಸಿನ ಕಾರಕ ಬಂದು ಚಂದ್ರ ಆಗಿರ್ತಾನೆ. ಆ ಚಂದ್ರ ದೋಷಗಳಿದ್ದಾಗ ಶಿವನ ಅನುಗ್ರಹ ಮತ್ತು ಪಾರ್ವತಿಯ ಅನುಗ್ರಹದೊಂದಿಗೆ ನಿಮಗೆ ಲಗ್ನ ಆಗೋದಕ್ಕೋಸ್ಕರ ಈ ಒಂದು ಪುಟ್ಟ ತಂತ್ರನ ನೀವು ಮಾಡ್ಕೊಬೇಕಾಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದರ ಜೊತೆಗೆ ನೀವು ಇನ್ನೇನು ಮಾಡ್ಬೋದು ಅಂತಂದರೆ, ಗುರುವಾರದ ದಿನಗಳಲ್ಲಿ ನೀವು ರಾಯರಿಗೆ ಸಂಬಂಧಪಟ್ಟಂತಹ ವ್ರತಗಳನ್ನು ನೀವು ಮಾಡೋದ್ರಿಂದ ಗುರುದೋಷಗಳಿದ್ದರೆ, ಅದು ಕೂಡ ಗುರುಬಲ ಕಡಿಮೆ ಆಗಿದ್ದರೆ, ಗುರುದೋಷಗಳು ಇದ್ದರೆ ಅದು ನಿವಾರಣೆ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದರಲ್ಲೂ ನೀವು ಏನು ಮಾಡಬೇಕು ಅಂತಂದರೆ, ವಿಶೇಷವಾಗಿ ಉಪವಾಸ ವ್ರತಗಳನ್ನು, ಅಂದರೆ ಗುರುವಾರದ ಸಮಯದಲ್ಲಿ ನೀವು ಬಾಳೆ ಗಿಡಕ್ಕೆ ಹೋಗಿ, ನಾನು ಇಂಥ ವಿಷಯಕ್ಕೆ ಅಂದರೆ ನನಗೆ ಮದುವೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಗುರುಬಲಕ್ಕೋಸ್ಕರ ಗುರುವಿನ ಅನುಗ್ರಹ ಸಿಗಲಿ ಅಂತೇಳಿ ನಾನು ಇವತ್ತಿನ ಗುರುವಾರದ ಸಮಯದಲ್ಲಿ ಬಾಳೆ ಗಿಡಕ್ಕೆ ವಿಶೇಷವಾಗಿ ನಾನು ನೀರು ಎರೆಯುವಂಥದ್ದು, ಹಾಲು ಹಾಕೋ ಅಂಥದ್ದು, ಪೂಜೆ ಮಾಡೋ ಅಂಥದ್ದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನೀವು ವಿಷ್ಣುವಿಗೆ ಮತ್ತು
ಗುರುವಿನ ಅನುಗ್ರಹಕ್ಕೋಸ್ಕರ ನೀವು ಉಪವಾಸ ಇರೋವಂಥದ್ದು, ಬಾಳೆ ಗಿಡಕ್ಕೆ ನೀರನ್ನು ಹಾಕೋವಂಥದ್ದು, ಅದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ವಿವಾಹದಲ್ಲಿ ಯಾವುದೇ ರೀತಿ ಅಡೆತಡೆಗಳಿದ್ದರೆ ಅದು ನಿವಾರಣೆ ಆಗುತ್ತೆ. ಅದಾದಮೇಲೆ ನೀವು ಏನು ಮಾಡ್ಬೋದು ಅಂದರೆ, ನಿಮ್ಮ ಮನೆಯಲ್ಲಿ ಹುಣ್ಣಿಮೆ ದಿನ ಅಂದರೆ ಹುಣ್ಣಿಮೆ ದಿನ ನಿಮ್ಮ ಮನೆಗೆ ಒಂದು ಸಾಕು ಪ್ರಾಣಿನ ತಂದು ಅದಕ್ಕೆ ನೀವು ಮೇವನ್ನು ತಿನ್ನಿಸೋದ್ರಿಂದ, ಅದರಲ್ಲೂ ವಿಶೇಷವಾಗಿ ಮೊಲನ ನೀವು ತೊಗೊಂಬಂದು ಅದನ್ನು ನೀವು ಸಾಕಿ ಅದಕ್ಕೆ ವಿಶೇಷವಾಗಿ ಹಸಿರು ಹುಲ್ಲಿನ ಗರಿಕೆಗಳನ್ನು ನೀವೇ ನಿಮ್ಮ ಕೈಯಾರೆ ತಿನ್ನಿಸೋವಂಥ ಪ್ರಯತ್ನ ನೀವು ಮಾಡಿದಾಗ ಖಂಡಿತವಾಗ್ಲೂ ಮನೆಯಲ್ಲಿ ಬಿಳಿ ಮೊಲನ, ಅದರಲ್ಲೂ ಬಿಳಿ ಮೊಲನ ತೊಗೊಂಬಂದು ಸಾಕಿ ಅದಕ್ಕೆ ಹಸಿರು ಹುಲ್ಲನ್ನು ನೀವು ತಿನ್ನಿಸೋದ್ರಿಂದ ಖಂಡಿತವಾಗ್ಲೂ ವಿವಾಹಕ್ಕೆ ಯಾವುದೇ ರೀತಿಯ ದೋಷಗಳಿದ್ದರೆ ಅದು ಕೂಡ ಹೋಗುತ್ತೆ. ಅದಾದಮೇಲೆ ನೀವು ಇನ್ನೇನು ಮಾಡ್ಬೋದು ಅಂದರೆ, ಗುರುವಾರದ ದಿನಗಳಲ್ಲಿ ಹಳದಿ ಬಣ್ಣದ ವಸ್ತ್ರ ಹಾಗೂ ಶುಕ್ರವಾರದಂದು ಬಿಳಿ ಬಣ್ಣದ ವಸ್ತ್ರಗಳನ್ನು ನೀವು ಆದಷ್ಟು ಧರಿಸುವಂಥದ್ದನ್ನು ನೀವು ಪ್ರಯತ್ನ ಪಟ್ಟಾಗ ನಿಮ್ಮಲ್ಲಿ ಏನಾದ್ರೂ ಗುರುದೋಷಗಳಿದ್ದರೆ ಅಥವಾ ನಿಮಗೆ ಗೊತ್ತಿಲ್ಲದಂಗೆ ಶುಕ್ರ ದೋಷಗಳಿದ್ದರೆ ಅದು ಹೋಗೋದಕ್ಕೆ ಪೂರಕವಾಗಿ ಸಹಾಯ ಮಾಡುತ್ತೆ. ಯಾವಾಗಲೂ ಗುರುವಿನ ಮಂತ್ರಗಳನ್ನು ಪಠಣೆ ಮಾಡುವಂಥದ್ದು ಮತ್ತು ಶುಕ್ರವಾರದ ಸಮಯಗಳಲ್ಲಿ ನೀವು ಶುಕ್ರನ ಮಂತ್ರಗಳನ್ನು ಪಠಿಸೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಆಗ ಮಾಡಿದಾಗ ನಿಮಗೆ ವಿಶೇಷವಾಗಿ ಯಾವಾಗಲೂ ಒಂದು ಯಾವುದೋ ಒಂದು ಗುರುಬಲ ಕೂಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದಾದಮೇಲೆ ನೀವು ಇನ್ನೇನು ಮಾಡ್ಬೋದು ಅಂದರೆ, ಅವತ್ತಿನ ದಿನ ವಿಶೇಷವಾಗಿ ಗುರುವಾರದ ದಿನಗಳಲ್ಲಿ ಅಥವಾ ಶುಕ್ರವಾರದ ದಿನಗಳಲ್ಲಿ ನೀವು ಅಥವಾ ಶನಿವಾರದ ದಿನಗಳಲ್ಲಿ ನಿಮ್ಮ ವಯಸ್ಸು ಎಷ್ಟಿರುತ್ತೋ, ಅಂದರೆ ಈಗ ನಿಮ್ಮ ಏಜ್ ಬಂದು 40 ಇರುತ್ತೆ ಅಂದ್ಕೊಳ್ಳಿ, 40 ವಿಳೆದೆಲೆ ಹಾರಗಳನ್ನು ಅಂದರೆ 40 ವಿಳೆದೆಲೆಗಳನ್ನು ಸೇರಿಸಿ ಅದನ್ನು ನೀವು ಹಾರವಾಗಿ ಪೋಣಿಸಿ ಅದನ್ನು ನೀವು ಶಿವ ಪಾರ್ವತಿ ಇರೋವಂಥ ದೇವಸ್ಥಾನಗಳಿಗೆ ಅಥವಾ ಆಂಜನೇಯನ ದೇವಸ್ಥಾನಗಳಿಗೆ ನೀವು ಅದನ್ನು ನೀವು ಹಾರವಾಗಿ ಕೊಟ್ಟು ಬರೋದ್ರಿಂದ, ಅದರಲ್ಲೂ ಪ್ರಮುಖವಾಗಿ ನೀವು ಶಿವನ ದೇವಸ್ಥಾನಗಳಲ್ಲಿ ಜಾಸ್ತಿ ಹಾಕೋದಿಲ್ಲ, ಆದರೆ ವಿಶೇಷವಾಗಿ ಆಂಜನೇಯನ ದೇವಸ್ಥಾನಗಳಲ್ಲಿ ನೀವು ತಗೊಂಡೋಗಿ ನೀವು ಆ ಹಾರನ ನೀವು ಹಾಕ್ಸೋದ್ರಿಂದ, ಅದರಲ್ಲೂ ಶನಿವಾರದ ಸಮಯಗಳಲ್ಲಿ ನೀವು ಆ ಹಾರನ ಹಾಕ್ಸೋದ್ರಿಂದ, ವಿಳೆದೆಲೆ ಹಾರನ ಹಾಕ್ಸೋದ್ರಿಂದ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ. ಅಂದರೆ ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ವಿಳೆದೆಲೆಗಳನ್ನು ಸೇರಿಸಿ ಪೋಣಿಸಿ ನೀವೇ ನಿಮ್ಮ ಕೈಯಾರ ಹಾರ ಮಾಡಿ ಅದನ್ನು ನೀವು ಹಾಕೋದ್ರಿಂದ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ. ಇಷ್ಟು ಪ್ರಯತ್ನಗಳಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅಥವಾ ನಿಮಗೆ ಯಾವುದನ್ನು ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೋ ಅದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಸಣ್ಣ ಪುಟ್ಟ ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ರೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಅನುಕೂಲ ಆಗುತ್ತೆ. ಯಾಕಂದರೆ ನಮ್ಮ ಜೀವನದಲ್ಲಿರೋಂಥ ಕರ್ಮಗಳನ್ನು ಕಳೆಯೋದಕ್ಕೆ ಭಗವಂತನ ಸೇವೆನ ನಾವು ಮಾಡಬೇಕಾಗುತ್ತೆ. ಆ ಸೇವೆಗಳನ್ನು ಮಾಡಿದಾಗ ಪ್ರತಿಫಲ ಭಗವಂತನ ಮೇಲೆ ಬಿಡಬೇಕಾಗುತ್ತೆ. ನೀವು ಈ ಪ್ರಯತ್ನಗಳನ್ನು ಒಮ್ಮೆ ಮಾಡಿ ನೋಡಿ, ಅದರಿಂದ ಒಳ್ಳೆಯದಾದರೆ ನಮಗೂ ತುಂಬಾ ಖುಷಿ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.